ಹಕ್ಕು ಕಾಯ್ದೆಯಡಿಯಲ್ಲಿ ಕಂದಾಯ ಭೂಮಿ ಹೊಂದಿರುವಂಥ ಅರಣ್ಯವಾಸಿಗಳ ಅರ್ಜಿಗಳನ್ನು ಕೈಬಿಡಬೇಕು ಅಂತ ಹೇಳಿ ಫೆಬ್ರವರಿ 1ನೇ ತಾರೀಕಿಗೆ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರು ಟಿಪ್ಪಣಿಯನ್ನು ಹೊರಹಾಕಿದ್ದಾರೆ. ಈ ಟಿಪ್ಪಣಿ ಕಾನೂನು ಬಾರವಾಗಿದೆ, ಕಾನೂನಿನಲ್ಲಿ ಯಾವುದೇ ಮಾನ್ಯತೆಗಳಿಲ್ಲ. ಈ ಟಿಪ್ಪಣಿಯನ್ನು ಅತಿ ಶೀಘ್ರದಲ್ಲಿ ಕೈ ಬಿಡಬೇಕು ಅಂತ ಹೇಳಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದಂಥ ಅರಣ್ಯವಾಸಿಗಳ ಬಗ್ಗೆ ಆಗಲಿ ಅರಣ್ಯ ಹಕ್ಕು ಕಾಯ್ದೆ ಬಗ್ಗೆ ಆಗಲಿ ಪರಿಶೀಲನೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಬುಡಕಟ್ಟು ಮಂತ್ರಾಲಯವೇ ನಿರ್ದೇಶನ ಕೊಡಬೇಕು, ನಿಯಮವನ್ನು ಜಾರಿಗೆ ಮಾಡಬೇಕು, ಅದನ್ನು ಪರಿಶೀಲನೆ ಮಾಡಬೇಕು. ಕೇಂದ್ರ ಸರ್ಕಾರದ ನಿಯಮ ಪರಿಶೀಲನೆ ಕಾನೂನಡಿಯಲ್ಲಿ ರಾಜ್ಯ ಅರಣ್ಯ ಭೂಮಿ ಹಕ್ಕು ಮೇಲ್ವಿಚಾರಣಾ ಸಮಿತಿಯು ಈ ಒಂದು ವಿಷಯವನ್ನು ಪರಿಶೀಲನೆ ಮಾಡಲಿಕ್ಕೆ ಅವಕಾಶಗಳಿದೆ. ಯಾವುದೇ ಕಾರಣಕ್ಕೆ ಅರಣ್ಯ ಹಕ್ಕು ಕಾಯ್ದೆಯ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗಲು ಸೂಚನೆಯನ್ನು ಕೊಡಲಿಕ್ಕೆ, ನಿರ್ದೇಶನ ಕೊಡಲಿಕ್ಕೆ, ಮಾರ್ಗದರ್ಶನ ಕೊಡಲಿಕ್ಕೆ ಅರಣ್ಯ ಇಲಾಖೆಗೆ ಅವಕಾಶವಿಲ್ಲ. ರಾಜ್ಯ ಅರಣ್ಯ ಭೂಮಿ ಹಕ್ಕು ಮೇಲ್ವಿಚಾರಣಾ ಸಮಿತಿಯಲ್ಲಿ 10 ಸದಸ್ಯರಲ್ಲಿ ಅರಣ್ಯ ಇಲಾಖೆ ಓರ್ವ ಸದಸ್ಯ. ಏಕಾಏಕಿಯಾಗಿ ಯಾವುದೇ ತೀರ್ಮಾನವನ್ನು ಕೊಡಲಿಕ್ಕಾಗಲಿ ಅಥವಾ ನಿರ್ದೇಶನ ಕೊಡಲಿಕ್ಕೆ ಅರಣ್ಯ ಸಚಿವರಿಗಾಗಲಿ ಅರಣ್ಯ ಇಲಾಖೆಗಾಗಲಿ ಯಾವುದೇ ರೀತಿಯ ಕಾನೂನಿನ ಆ ಒಂದು ಹಂತದಲ್ಲಿ ಅವಕಾಶ ಇಲ್ಲುವುದರಿಂದ ಇವತ್ತು ನಾವು ತೀವ್ರವಾಗಿ ಅರಣ್ಯ ಸಚಿವರ ಹೇಳಿಕೆಯನ್ನು ಖಂಡಿಸ್ತೇವೆ. ತೀವ್ರ ಆಕ್ರೋಶಗಳು ಸಹಿತ ಅರಣ್ಯವಾಸಿಗಳ ಹೋರಾಟ ವೇದಿಕೆ ವ್ಯಕ್ತಪಡಿಸ್ತೀವಿ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ. ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಕಂದಾಯ ಭೂಮಿ ಹೊಂದಿರುವಂಥವರು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಕೈ ಬಿಡಬೇಕೆಂಬ ಹೇಳುವ ಕಾನೂನಲ್ಲಾಗಲಿ ಕೇಂದ್ರ ಸರ್ಕಾರದ ನಿಯಮಗಳಲ್ಲಿ ಎಲ್ಲೂ ಉಲ್ಲೇಖವಿಲ್ಲ. ಕಂದಾಯ ಭೂಮಿ ಹೊಂದಿದ್ದರೂ ಸಹಿತ ಗ್ರಾಮ ಸಭೆಯಲ್ಲಿ ಅರಣ್ಯವಾಸಿಯು ಅರಣ್ಯ ಭೂಮಿ ಮೇಲೆ ಅವಲಂಬಿತ ಎಂಬ ಬಗ್ಗೆ ದೃಢೀಕರಣ ಹೊಂದಿದ್ರೆ ಕಂದಾಯ ಇಲಾಖೆಯಲ್ಲಿ ಅರಣ್ಯವಾಸಿ ಹಕ್ಕನ್ನು ಕೊಡಲಿಕ್ಕೆ ಅರ್ಹತೆ ಹೊಂದಿದ್ದಾನಂತ ಹೇಳಿ ಕೇಂದ್ರ ಬುಡಕಟ್ಟು ಮಂತ್ರಾಲಯ 2010ರಲ್ಲಿ ಡಿಸೆಂಬರಲ್ಲಿ ಮತ್ತು ಮಾರ್ಚ್ 2008ರಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಷ್ಟವಾದ ನಿರ್ದೇಶನವನ್ನು ಕೊಟ್ಟಿದೆ. ಹಾಗಾಗಿ ನಮ್ಮ ಆಗ್ರಹಗಳೇನೆಂತ ಹೇಳಿದ್ರೆ ಅರಣ್ಯ ಸಚಿವರು ಹೊರಡಿಸಿರುವಂಥ ಟಿಪ್ಪಣಿ ಕಂದಾಯ ಭೂಮಿ ಇದ್ದವರು ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಭೂಮಿ ಹಕ್ಕನ್ನು ಪಡಲಿಕ್ಕೆ ವಂಚಿತರಾಗುವುದು ಕಾನೂನು ಬಾಹಿರವಾಗಿದೆ. ಇದನ್ನು ಅರಣ್ಯವಾಸಿಗಳು ಒಪ್ಪುವುದಿಲ್ಲ. ಇದನ್ನು ತಕ್ಷಣ ಹಿಂಪಡೆಯಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಪದೇ ಪದೇ ಅರಣ್ಯ ಸಚಿವರು ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರೋದರಿಂದ ಮತ್ತು ಕಾನೂನಿಗೆ ವಿರುದ್ಧವಾಗಿ ಪದೇ ಪದೇ ಟಿಪ್ಪಣಿಯನ್ನು ಹೊರಗೆ ಹಾಕುತ್ತಿರುವುದರಿಂದ ಅವರ ಈ ನಡತೆ ಕುರಿತು ಶೀಘ್ರದಲ್ಲಿ ಇವತ್ತು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದು ಅವರ ಕ್ರಮವನ್ನು ನಿಯಂತ್ರಿಸಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡಲಿಕ್ಕೂ ಸಹಿತ ಅರಣ್ಯ ಭೂಮಿ ಹಕ್ಕು ಹೋರಾಟಗಳು ನಿರ್ಧರಿಸಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.